ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಉಡುಪಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಬ್ರಹ್ಮಗಿರಿಯ ಕಾಂಗ್ರೆಸ್ ಭವನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಎಸ್ಐಆರ್ ಪ್ರಕ್ರಿಯೆ, ನೀಟ್ ಹಗರಣ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ನೀತಿಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಭವನದಿಂದ ಹೊರಟ ಮೆರವಣಿಗೆಯು ಬ್ರಹ್ಮಗಿರಿ ವೃತ್ತದ ಮೂಲಕ ಅಜ್ಜರಕಾಡಿನ ಹುತಾತ್ಮ ಸ್ಮಾರಕದವರೆಗೂ ಸಾಗಿತ್ತು. ಅಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದರು. ಬಳಿಕ ಜೋಡುಕಟ್ಟೆ ಬಳಿ ರಸ್ತೆ ತಡೆ ನಿಲ್ಲಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕೊಡವೂರು, ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ನಿನ್ನೆ ದಿವಸ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಆ ತಪ್ಪಿಗೆ ನಾನೇ ಹೊಣೆ ಅಂತ ಒಪ್ಪಿಕೊಂಡಾಗ ಮಂತ್ರಿಗಳೇ ತಾನು ಹೊಣೆ ಅಂತ ಒಪ್ಕೊಂಡ ಮೇಲೆ ಅವರು ರಾಜೀನಾಮೆ ಕೊಡ್ಬೇಕಲ್ಲ. ಖಂಡಿತ ಅವರು ರಾಜೀನಾಮೆ ಕೊಡ್ಬೇಕಿದ್ರೆ ಕೇವಲ ಹೊಣೆ ಹೊತ್ತ ಸಾಕಾಗುವುದಿಲ್ಲ. ಹಿಂದೆ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಿಇಟಿಯನ್ನು ಜಾರಿಗೆ ತಂದರು. ಸಿಇಟಿಯಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಎರಡಕ್ಕೂ ಪರೀಕ್ಷೆಯನ್ನು ಮಾಡಿ ನಮ್ಮ ರಾಜ್ಯದ ಮಕ್ಕಳಿಗೆ ಮಾತ್ರ ಸೀಟನ್ನು ಕೊಡ್ತಾ ಇದ್ರು. ಸರ್ಕಾರದ ಫೀಸನ್ನು ನಿಶ್ಚಯ ಮಾಡಿದ್ರಲ್ಲ, ಅದರಲ್ಲಿ ಅದರಿಂದ ಬಹಳ ಕಮ್ಮಿ ಫೀಸ್ನಿಂದ ಈ ಮಕ್ಕಳಿಗೆ ಒಂದು ಸೀಟು ಸಿಗ್ತಾ ಇತ್ತು. ಅನೇಕ ಮಂದಿ ಈ ಭಾಗದ ಹಿಂದುಳಿದವರು, ದಲಿತರು ಎಲ್ಲರೂ ಸಿಇಟಿಯಲ್ಲಿ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟನ್ನು ತೆಗೆದುಕೊಂಡು ಅವರ ಎಜುಕೇಶನ್ ಅನ್ನು ಮುಗಿಸಿ ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದರೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಬಂದ ಮೇಲೆ ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನು ಮಾಡಿ ಮೆಡಿಕಲ್ ಎಕ್ಸಾಮ್ ಅನ್ನು ಅಲ್ಲಿ ಮಾಡಿದ್ರು ನೀಟ್ ಅಂತ. ನಮಗೆ ಅದರಿಂದ ನಮ್ಮ ಭಾಗದ ಮಕ್ಕಳಿಗೆ ಸೀಟ್ ಸಿಕ್ಕುವಂಥದ್ದು ಕಮ್ಮಿ ಆಗಿ ಹೋಯಿತು. ಮೊನ್ನೆ ದಿವಸ ನಮ್ಮ ಮೆಡಿಕಲ್ ಎಜುಕೇಶನ್ ಹೇಳಿಕೆಯನ್ನು ನೋಡಿದೆ ನಾನು. 2000 ಹೆಚ್ಚು ಸೀಟನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಆದರೆ ಹೆಚ್ಚು ಸೀಟು ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ ಸಿಕ್ಕುವುದಿಲ್ಲ. ಅದು ನೀಟ್ ಎಕ್ಸಾಮ್ನಲ್ಲಿ ಯಾರು ಪಾಸ್ ಆಗ್ತಾರೆ, ದೇಶಾದ್ಯಂತ ಕಂಡಕ್ಟ್ ಮಾಡ್ತಾರಲ್ಲ, ಆ ಮಕ್ಕಳಿಗೆ ಬಂದು ಪಾಸ್ ಆಗಿ ಬಂದರೆ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ನೋಡ್ಬೋದು. ಎಲ್ಲ ಬೇರೆ ರಾಜ್ಯದ ಮಕ್ಕಳು ಇರುವಂಥದ್ದು ಬಿಟ್ಟರೆ ನಮ್ಮ ರಾಜ್ಯದ ಮಕ್ಕಳಿಗೆ ಸೀಟ್ ಸಿಗ್ತಾ ಇಲ್ಲ.